ದಿನ ಇಲ್ಲ ಅಂತ ಕಾಣುತ್ತೆ. ಪ್ರತಿದಿನ ಒಂದು ಕಾರ್ಯಕ್ರಮದಲ್ಲಿ ಏನು ನಾವು ಸ್ಮುಲೆ ಅಂತ ಒಂದು ಆ್ಯಪ್ ಇಟ್ಕೊಂಡಿದ್ದೀವಿ, ಅದರಲ್ಲಿ ಆಡುವಾಗ ಕೂಡ ಅವರನ್ನು ನಾವು ಭಾಳ ನೆನೆಸ್ಕೊತೀವಿ. ಅವರ ಆ ಕಂಠ, ಅದ್ಭುತವಾದಂಥ ಕಂಠ ಏನು, ಅದು ನಮ್ಮ ಇವತ್ತಿಗೂ ಸಹ ನಮ್ಮ ಕಿವಿನಲ್ಲೇ ಗುಣುಗ್ತಾ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಅವ್ರಿಗೆ ನಾವು ಎಷ್ಟು ಯಾವ ರೀತಿ ಅವ್ರನ್ನ ಸ್ಮರಿಸ್ಕೊಳ್ತೀವಿ ಅಂತ ನಾವು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ. ಎನಿವೇ, ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬ ಧನ್ಯವಾದಗಳು ಸರ್. ನಾವು ದಯಮಾಡಿ 2 ಮಾತುಗಳನ್ನ ಹಾಡಬೇಕು ಅಂತ ಕೇಳ್ಕೊತೀನಿ ಸರ್. ಹಲೋ, ಎಲ್ಲರಿಗೂ ನಮ್ಮ ವಂದನೆಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಿತ್ರರಾದಂತಹ ಆರಾಧ್ಯ ಸರ್ ಅವರು ಒಂದು ಸ್ಮರಣಾರ್ಥ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು. ಮತ್ತು ನಮ್ಮ ಆರಾಧ್ಯ ಸರ್ ಅವರ ಪುತ್ರರಾದಂತಹ ರಾಘವೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಅವ್ರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ಎಷ್ಟೋ ನಮ್ಮ ಆರಾಧ್ಯ ಸರ್ ಅವರು ನಮ್ಮ ಈ ಕನ್ನಡ ಕೋಗಿಲೆಗೆ ಎಲ್ಲೇ ಇದ್ದರೂ, ಎಲ್ಲೇ ಕರೆದ್ರು, ಮಂಗಳೂರಾಗಲಿ, ದಾವಣಗೆರೆ ಆಗಲಿ, ಹರಿಹರ ಆಗಲಿ, ಎಲ್ಲಿ ಕರೆದ್ರೂ ಸಹ ನಾವು ಒಟ್ಟಿಗೆ ಈ ಒಂದು ಕನ್ನಡ ಕೋಗಿಲೆಗೆ ನಾವು ಅಟೆಂಡ್ ಆಗ್ತಾಯಿದ್ವಿ. ಮತ್ತು ನಮ್ಮ ಮೇಡಮ್ನವರು, ಮತ್ತು ಮೀನಾ ಮೇಡಮ್ನವರು, ಮತ್ತು ನಮ್ಮ ಯಜಮಾನಿ ಸರ್ ಅವರು ನಮ್ಮನ್ನು ಬಿಟ್ಕೊಡ್ತಾ ಇರಲಿಲ್ಲ. ಆದರೂ ಸಹ ಅವರ ಕಾರ್ಯಕ್ರಮಕ್ಕೆ ಅವರೆಲ್ಲ ಬಂದು ನಮ್ಮನ್ನು ಸ್ವಾಗತಿಸೋದಕ್ಕೆ ಅವ್ರಿಗೆ ಯಜಮಾನಿ ಸರ್ ಅವ್ರಿಗೂ, ಮೀನಾ ಮೇಡಮ್ನವ್ರಿಗೂ, ನಮ್ಮ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ನಮ್ಮ ರಾಘವೇಂದ್ರ ಸಾರ್ಗೂ ಸಹ ಇವತ್ತು ಬಂದು ನಮಗೆ ಈ ಕಾರ್ಯಕ್ರಮಕ್ಕೆ ಅವರು ಎಷ್ಟೇ ಒಂದು ಕೆಲಸಗಳಿದ್ದರೂ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸೋದಕ್ಕೆ ನಮ್ಮ ರಾಘವೇಂದ್ರ ಸರ್ ಅವ್ರಿಗೂ ನಮಗೆ ಹೃತ್ಪೂರ್ವಕ ವಂದನೆಗಳನ್ನು ಬಯಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಲ್ಲೇ ಇರಿ, ಒಂದೇ ಒಂದು ನಿಮಿಷ. ಅವರ ಕುಟುಂಬದವ್ರ ಜೊತೆಗೆ ನಾವು ಒಂದು ಫೋಟೋ ತಕ್ಕೋಬೇಕು ಅಂತ ಆಸೆ ಪಡ್ತೀವಿ. ದಯಮಾಡಿ ವೇದಿಕೆ ಮೇಲೆ ಬರಬೇಕು.